ಮುಜರಾಯಿ ಇಲಾಖೆಯ ಜಾಗದಲ್ಲಿ ಅತಿಕ್ರಮಣದಾರರ ಪಾರುಪತ್ಯ ಹೆಚ್ಚಾಗ್ತಾ ಇದೆ. 34,466 ದೇವಸ್ಥಾನಗಳಿಗೆ ಸೇರಿದ ಆಸ್ತಿಗಳಲ್ಲಿ ಒತ್ತುವರಿ ಆಸ್ತಿಗಳನ್ನ ಇವರು ಈ ರೀತಿಯಾಗಿ ಪಾರುಪತ್ಯದಿಂದ ದರ್ಬಾರ್ ನಡೆಸ್ತಾ ಇದ್ದಾರೆ. ಒತ್ತುವರಿ ಮಾಡಿಕೊಂಡವರ ವಿರುದ್ಧ ಈಗ ಸಮರ ಸಾರೋದಕ್ಕೆ ಸಿದ್ಧರಾಗಿದ್ದಾರೆ. ಮುಜರಾಯಿ ಇಲಾಖೆ ತಹಶೀಲ್ದಾರ್ ನೇತೃತ್ವದಲ್ಲಿ ಈಗ ಸರ್ವೆ ಕಾರ್ಯ ಶುರುವಾಗಿದೆ. ಜಿಲ್ಲಾವಾರು ಸರ್ವೆಗೆ ಖಡಕ್ ಸೂಚನೆ ನೀಡಿದ್ದಾರೆ ರಾಮಲಿಂಗಾರೆಡ್ಡಿ. 25 ಮಂದಿಯ ಬಳಿ ಮುಜರಾಯಿ ಇಲಾಖೆಗೆ ಸೇರಿದಂತ ಸಾವಿರಾರು ಕೋಟಿ ಮೌಲ್ಯದ ಆಸ್ತಿ ಇದೆ, ಅತಿಕ್ರಮಣ ಮಾಡಿಕೊಂಡಿದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ. ಹೀಗಾಗಿ ಸರ್ವೆ ಕಾರ್ಯ ಮಾಡಿಸಬೇಕು ಅಂತೇಳಿ ಈಗ ರಾಮಲಿಂಗಾರೆಡ್ಡಿ ಆದೇಶ ಕೊಟ್ಟಿದ್ದಾರೆ. ಇಲಾಖೆಯ ಭೂಮಿ ಸಂಪೂರ್ಣ ರಿಪೋರ್ಟ್ ಸರ್ಕಾರಕ್ಕೆ ಸಲ್ಲಿಕೆ ಆಗಬೇಕು. ಇಲಾಖೆಗೆ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ಭೂಮಿ ಇದೆ ಅಂತ ಒತ್ತುವರಿ ಮಾಡಿಕೊಂಡವರ ಕಂಪ್ಲೀಟ್ ಡೀಟೇಲ್ಸ್ TV5 ಕನ್ನಡದ ಬಳಿ ಲಭ್ಯವಾಗಿದೆ. ಬೆಂಗಳೂರು, ಬೆಳಗಾವಿ, ಗುಲ್ಬರ್ಗಾ, ಮೈಸೂರು ಭಾಗಗಳಲ್ಲಿ ದೇವಾಲಯ ಆಸ್ತಿಗಳನ್ನ ಅತಿಕ್ರಮಣ ಮಾಡಿಕೊಂಡಿರುವಂತ ಆರೋಪ ಕೇಳಿಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತ ಕಂಪ್ಲೀಟ್ ಡೀಟೇಲ್ಸ್ ಈಗ TV5 ಕನ್ನಡದ ಬಳಿ ಇದೆ. ಈಗಾಗಲೇ 15,000 ದೇವಾಲಯ ಜಮೀನಿರ್ಬೋದು, ಕಲ್ಯಾಣಿ ಹಾಗೂ ಸುತ್ತಮುತ್ತಲಿನ ಖಾಲಿ ಜಾಗಗಳ ಸರ್ವೆ ಮಾಡಿದ್ದಾರೆ ತಹಶೀಲ್ದಾರ್. ಇದಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ MV ವೆಂಕಟೇಶ್ ಏನಿದ್ದಾರೆ ಆಯುಕ್ತರು, ಮುಜರಾಯಿ ಇಲಾಖೆಯ ಆಯುಕ್ತರು, ಅವರು ಕೂಡ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಎಷ್ಟೆಷ್ಟು ಅತಿಕ್ರಮಣ ಮಾಡಿಕೊಂಡಿದ್ರು, ಈಗ ಎಲ್ಲೆಲ್ಲಿ ಸರ್ವೆ ಕಾರ್ಯ ಆಗಿದೆ, ಯಾವ್ಯಾವ ಜಾಗಗಳು, ಕಲ್ಯಾಣಿ ಇರ್ಬೋದು, ದೇವಸ್ಥಾನದ ಜಾಗ ಇರ್ಬೋದು, ಎಲ್ಲೆಲ್ಲಿ ಒತ್ತುವರಿ ಮಾಡಿಕೊಂಡಿದ್ರು ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಟ್ಟಿದ್ದಾರೆ. ಸದ್ಯಕ್ಕೆ ಸರ್ವೆ ಆಗಲೇಬೇಕು ಅಂತ ರಾಮಲಿಂಗಾರೆಡ್ಡಿ ಆದೇಶ ಹೊರಡಿಸಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಒಟ್ಟು 34,466 ದೇವಾಲಯಗಳಿದ್ದಾವೆ. ಅದರಲ್ಲಿ ಗ್ರೂಪ್ ಎ ದೇವಸ್ಥಾನಗಳು 193 ಇದೆ ಮತ್ತು ಗ್ರೂಪ್ ಬಿ ದೇವಸ್ಥಾನಗಳು 205 ಇದೆ. ಸೊ ಕಳೆದ 1 ವರ್ಷದಿಂದ ನಮ್ಮ ದೇವಾಲಯದ ಆಸ್ತಿಗಳೇನಿದ್ದಾವೆ, ಕಲ್ಯಾಣಿಗಳೇನಿದ್ದಾವೆ ಮತ್ತು ಕೆರೆಕಟ್ಟೆಗಳೇನಿದ್ದಾವೆ ಅವುಗಳನ್ನು ಪೂರ್ಣ ಪ್ರಮಾಣದಲ್ಲಿ ಸರ್ಕಾರಿ ವಶದಲ್ಲಿರಬೇಕು, ಅಂದರೆ ಮುಜರಾಯಿ ಇಲಾಖೆ ವಶದಲ್ಲಿರಬೇಕು. ಮತ್ತು ಎಲ್ಲ ದಾಖಲಾತಿಗಳು ಕೂಡ ದೇವಸ್ಥಾನದ ಹೆಸರು ಮುಜರಾಯಿ ಇಲಾಖೆ ಕರ್ನಾಟಕ ಸರ್ಕಾರ ಅಂತ ಇಂಡೀಕರಣ ಮಾಡಬೇಕು ಅಂತ ಕಟ್ಟುನಿಟ್ಟಿದ ಸೂಚನೆಯನ್ನು ನಮ್ಮ ಸಚಿವರಾದಂತಹ ರಾಮಲಿಂಗಾರೆಡ್ಡಿಯವರು ನೀಡಿರ್ತಾರೆ. ಮತ್ತು ಎಲ್ಲ ದೇವಾಲಯಗಳನ್ನು ಕೂಡ ಸರ್ವೆಯನ್ನು ಮಾಡಿಸಿ ಒಂದು ಅಸೆಟ್ ರಿಜಿಸ್ಟರನ್ನು ಮಾಡಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದು. ಅದರಂತೆ ಈಗಾಗಲೇ ಭಾಳಷ್ಟು ದೇವಾಲಯಗಳಲ್ಲಿ RTC ಆಗೋದರ ಜೊತೆಗೆ ಸ್ಕೆಚ್ ಕಾಪಿನೂ ಕೂಡ ತಯಾರು ಮಾಡಿದ್ದಾರೆ. ಪೂರ್ಣ ಪ್ರಮಾಣದಲ್ಲಿ ಸರ್ವೆಯನ್ನು ಮಾಡಿದ್ದಾರೆ. ಎಲ್ಲಿ ಎಂಕ್ರೋಚ್ಮೆಂಟ್ ಆಗಿದೆ ಅಲ್ಲಿ ಎಂಕ್ರೋಚ್ಮೆಂಟನ್ನು ಕೂಡ ಬಿಡಿಸಿದ್ದಾರೆ. ಈಗ ಒಟ್ಟು 15,000 ದೇವಾಲಯಗಳನ್ನು ನಾವು ನಮ್ಮ ರೆಕಾರ್ಡ್ಗೆ ತೆಗೆದುಕೊಂಡಿದ್ದೇವೆ. ಇನ್ನು ಉಳಿದ ದೇವಾಲಯಗಳದ್ದು ಕೂಡ ಮುಂದಿನ ದಿನಗಳಲ್ಲಿ ವಾರ್ ಫುಟಿಂಗ್ ಬೇಸಿಸಲ್ಲಿ ತೆಗೆದುಕೊಳ್ತೇವೆ. ನಮ್ಮ ಕರ್ನಾಟಕದಲ್ಲಿ ಒಟ್ಟು 34,466 ದೇವಾಲಯಗಳಿದ್ದಾವೆ. ಅದರಲ್ಲಿ ಗ್ರೂಪ್ ಎ ದೇವಸ್ಥಾನಗಳು 193 ಇದೆ ಮತ್ತು ಗ್ರೂಪ್ ಬಿ ದೇವಸ್ಥಾನಗಳು 205 ಇದೆ. ಸೊ ಕಳೆದ 1 ವರ್ಷದಿಂದ ನಮ್ಮ ದೇವಾಲಯದ ಆಸ್ತಿಗಳೇನಿದ್ದಾವೆ, ಕಲ್ಯಾಣಿಗಳೇನಿದ್ದಾವೆ ಮತ್ತು ಕೆರೆಕಟ್ಟೆಗಳೇನಿದ್ದಾವೆ ಅವುಗಳನ್ನು ಪೂರ್ಣ ಪ್ರಮಾಣದಲ್ಲಿ ಸರ್ಕಾರಿ ವಶದಲ್ಲಿರಬೇಕು, ಅಂದರೆ ಮುಜರಾಯಿ ಇಲಾಖೆ ವಶದಲ್ಲಿರಬೇಕು. ಮತ್ತು ಎಲ್ಲ ದಾಖಲಾತಿಗಳು ಕೂಡ ದೇವಸ್ಥಾನದ ಹೆಸರು ಮುಜರಾಯಿ ಇಲಾಖೆ ಕರ್ನಾಟಕ ಸರ್ಕಾರ ಅಂತ ಇಂಡೀಕರಣ ಮಾಡಬೇಕು ಅಂತ ಕಟ್ಟುನಿಟ್ಟಿದ